ವೆಲ್ಕಮ್ ಬ್ಯಾಕ್. ನಾವು ನೋಡ್ತಾ ಇದ್ವಿ ಸೆಲೆಬ್ರೇಷನ್ ತಯಾರಿಗಳು ಹೇಗಿದೆ ಅಂತ ಹೇಳಿ. ಕೆಲವು ಕಡೆ ಆಲ್ರೆಡಿ ಅವ್ರದೇ ಆದಂತಹ ಮೂಡಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸಂತೋಷ್, ನಾವು ಮೈಸೂರು ನೋಡ್ತಾ ಇದ್ವಿ, ವಂಡರ್ಫುಲ್ ಅನ್ನಿಸ್ತಾ ನನಗೆ. ತುಂಬಾ ವಂಡರ್ಫುಲ್. ಅದರಲ್ಲಿ ನಾವು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ನಮ್ಮ ಸಾಂಸ್ಕೃತಿಕ ಕಲ್ಚರು ಇದರ ಜೊತೆಗೆ ವೆಸ್ಟರ್ನ್ ಕಲ್ಚರ್ ಕೂಡ ಒಂದೇ ಕಡೆ ನೋಡೋದಕ್ಕೆ ಸಿಗುತ್ತೆ ನಮಗಲ್ಲಿ. ಅಂದ್ರೆ ಯುವಕರಿಗೂ ಕೂಡ ಬೇಜಾರಾಗಲ್ಲ, ಮತ್ತೊಂದೆಡೆ ಯಾರ್ಯಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳ್ತಾರೆ ಅವರಿಗೂ ಕೂಡ ಮನೋರಂಜನೆ ಏರ್ಪಡಿಸಿರುವಂತದ್ದಾಗಲಿ ನೋಡ್ತಾ ಇದ್ವಿ. ಕಪಲ್ಸ್ಗಳು ಕೂಡ ಬಂದು ಫ್ಯಾಷನ್ ಶೋನಲ್ಲಿ ಭಾಗವಹಿಸಿದ್ರು. ಇದೆಲ್ಲವೂ ಕೂಡ ಇರುತ್ತೆ. ಇನ್ನು ನಮ್ಮ ಬೆಂಗಳೂರು ಕಡೆಗೆ ನಾವು ನೋಡಿದಾಗ ಎಲ್ಲೆಂದರಲ್ಲಿ ನಮಗೆ ವೆಸ್ಟರ್ನೇ ನೋಡೋದಕ್ಕೆ ಸಿಗುತ್ತೆ. ಫುಡ್ ಇಂದ ಹಿಡ್ಕೊಂಡು ಈಗ ದೃಶ್ಯಾವಳಿಯಲ್ಲಿ ಸಿಗ್ತಾ ಇರುವಂತಹ ಫುಡ್ಗಳು, ಜೊತೆಗೆ ಮದ್ಯದಿಂದ ಹಿಡ್ಕೊಂಡು ಏನೇನಿಲ್ಲ ಇರುತ್ತೆ ಮ್ಯಾಕ್ಸಿಮಮ್ ನಮಗೆ ಸ್ವಲ್ಪ ವೆಸ್ಟರ್ನ್ ಕಲ್ಚರ್ ರೀತಿಯಲ್ಲಿ ಕಂಡು ಬರುತ್ತೆ ನೋಡೋದಕ್ಕೆ. ಬಟ್ ಈ ಸೆಲೆಬ್ರೇಷನ್ ಅಂತ ಬಂದಾಗ ಅದು ಅಪ್ಡೇಟ್ ವರ್ಷನ್ ತರ ಅದು. ಹೌದು, ವರ್ಷಕ್ಕೆ ಬದಲಾಗ್ತಾ ಸೆಲೆಬ್ರೇಷನ್ ಅಂತಂದ್ರೆ ಆ ಟೈಮಲ್ಲಿ ನಾವು ಏನ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅದಷ್ಟೇ ಮ್ಯಾಟರ್ ಆಗುತ್ತೆ. ಎಲ್ಲರ ಜೊತೆಗೆ ಸೇರ್ಕೊಂಡು ಎಂಜಾಯ್ ಮಾಡಿದ್ವಾ, ಕುಣದ್ವಾ, ಕುಪ್ಪಳಿಸಿದ್ವಾ, ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಗುತ್ತೆ. ಹೌದು, ಕೆಲವೊಬ್ರು ಈಗ ನೋಡಿ, ನೀವಾಗ್ಲೇ ಹೇಳ್ತಾ ಇದ್ರಿ, ಮದ್ಯವನ್ನ ಸೇವನೆ ಮಾಡೋದೇ ಪಾರ್ಟಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇನ್ನೂ ಕೆಲವರು ಹೇಗಪ್ಪ ಅಂತಂದ್ರೆ ಕಲ್ಚರಲ್ ಜಾಸ್ತಿ ಇರುವಂತಹ ವ್ಯಕ್ತಿಗಳೇನಿರ್ತಾರೆ ಅವ್ರಿಗೋಸ್ಕರ ಏನೂ ಇಲ್ವಲ್ಲಪ್ಪ ಅನ್ನುವಂತ ಬೇಜಾರು ಕೂಡ ಇರುತ್ತೆ. ಆದ್ರೆ ಮೈಸೂರಿನಲ್ಲಿ ನಾವು ನೋಡ್ತಾ ಇದ್ವಿ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಪಬ್ಗಳಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. ಕೆಲವೊಂದು ಕಡೆ ಕಲ್ಚರಲ್ ಆಕ್ಟಿವಿಟೀಸು ಇರುತ್ತೆ. ಹೀಗೆ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಬಂದು ಈ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಲಿ ಅನ್ನುವಂಥದ್ದು, ಅದು ಪಬ್ಬು ಆಗಿರ್ಬೋದು, ಕ್ಲಬ್ಬು ಆಗಿರ್ಬೋದು, ಮತ್ತೊಂದೆಡೆ ಈ ಪಂಚತಾರಾ ಹೋಟೆಲ್ಗಳಲ್ಲೂ ಕೂಡ ಆ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅದೇ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾರೆ. ಬಟ್ ಈಗ ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಾವು ದಿನ ಪಾರ್ಟಿ ಮಾಡ್ತಾ ಇರ್ತೀವಿ, ನಮ್ಗೆ ಯಾವ ಹೊಸ ವರ್ಷ, ನಮ್ಗೆ ದಿನಾನು ಹೊಸ ವರ್ಷ ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ. ನಮ್ಮ ಪ್ರಕಾರ ಏನಂತಂದ್ರೆ ಏನೋ ಒಂದು ರೆಸೊಲ್ಯೂಷನ್, ಏನೋ ಒಂದು ನಾವು ನಿರ್ಧಾರ ಮಾಡಬೇಕು, ಅಥವಾ ಏನೋ ಒಂದು ಕಹಿ ಘಟನೆಗಳನ್ನ ಮರಿಬೇಕು. ಆ ತರ ಆದಾಗ ನಮ್ಗೆ ಅದು ಫೀಲ್ ಆಗುತ್ತೆ, ಹೊಸ ವರ್ಷ ನಮ್ಗೆ ಏನೋ ಒಂದು ನಾವು ಮರ್ತೀವಿ ಅಥವಾ ಏನೋ ಒಂದು ಬದಲಾವಣೆ ಆಯ್ತು ಅಂತ ಹೇಳಿ. ಹಂಗ ಅನ್ಕೊಂಡ್ರೆ ಮಾತ್ರ ನಾವು ಹೊಸ ವರ್ಷ ಕಾಲಿಟ್ಟಿದೀವಿ ಅಂತ ಅನ್ಸುತ್ತೆ. ಹೌದು, ಅಂದ್ರೆ ಅದು ಒಳಗಡೆ ಇನ್ನರಿಂದ ಬರಬೇಕು. ಅಂದ್ರೆ ನಮ್ಮಲ್ಲಿ ಏನಾದ್ರೂ ನಾವೊಂದು ಬದಲಾವಣೆ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಮುಂದಿನ ವರ್ಷ, ಈಗೇನು ಈ ಹೊಸ ವರ್ಷ ಬರ್ತಾ ಇದೆ, ಅದರಲ್ಲಿ ನಮ್ಮ ಕೆಲವು ಕನಸುಗಳನ್ನ ನಾವು ಏನ್ ಈಡೇರಿಸಿಕೊಳ್ಬೇಕು ಅಂತ ಅಂದ್ಕೊಂಡಿದ್ವಿ. 2025 ಆಗ್ಲಿಲ್ವಾ, ಕನಿಷ್ಠ ಪಕ್ಷ ಈ ವರ್ಷದಲ್ಲಿ ನಾನು ಮಾಡ್ಕೊಳ್ಬೇಕು, ನನ್ನಲ್ಲಿ ಬದಲಾವಣೆಗಳಾಗಬೇಕು, ವ್ಯಕ್ತಿತ್ವ ವಿಕಸನ ಆಗಬೇಕು, ಅಥವಾ ಜಾಬ್ ಈ ಬಾರಿ ನಾನು ಮಾಡ್ಕೊಳ್ಳೇಬೇಕು, ಅಥವಾ ಇನ್ನೂ ಕೆಲವರು ಈ ವರ್ಷದಲ್ಲಿ ನಾನು ಡಿಗ್ರಿನೋ ಅಥವಾ ಎಜುಕೇಶನ್ನೋ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ಗಾದ್ರೂ ನಾನು ಫಾರಿನ್ಗೆ ಹೋಗಬೇಕು ಅಂತ ಅನೇಕರು ಕನಸು ಕಟ್ಕೊಂಡಿರ್ತಾರೆ. ಆ ರೀತಿ ಕನಸುಗಳನ್ನ ಕಟ್ಕೊಂಡಿರೋರು ಏನಿರ್ತಾರೆ ಅವರು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇದು ಮಾಡ್ತಾರೆ. ಓಕೆ.